ನಾನು ಫೇಕ್ ರಿವ್ಯೂನ ಕೊಡಲಿಲ್ಲ, ಬಟ್ ಸತ್ಯವಾಗಿ ಟ್ರೂತಾಗಿ ರಿವ್ಯೂನ ಕೊಡೋಕ್ಕೆ ಟ್ರೈ ಮಾಡಿದೆ. ಆದರೆ ಏನಾಯ್ತು ಗೊತ್ತಾ, ಎಲ್ಲರೂ ಫೇಕ್ ರಿವ್ಯೂನ ಮಾಡ್ತಾರೆ. ಯಾವುದ್ಯಾವುದೋ ಬ್ರ್ಯಾಂಡ್ಸು ಪ್ರಮೋಷನ್ನು ಕೊಲಬ್ರೇಷನ್ನು ಅಂತ ಕಳಿಸೋವಂಥ ಕ್ರೀಮ್ನ ತೋರಿಸಿ ಅಮೌಂಟ್ನ ಮಾಡೋದಕ್ಕೋಸ್ಕರ ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಅವರು ಕ್ರೀಮ್ನ ಕೊಲಬ್ರೇಷನ್ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ, ಹಾಗೆಯೇ ರಿವ್ಯೂನ ಕೊಡ್ತಾರೆ. ಬಟ್ ನಾನು ಆ ರೀತಿ ಮಾಡಲಿಲ್ಲ. ಆದರೆ ನನಗೆ ಸಿಕ್ಕಿದಂತಹ ಫಲಿತಾಂಶ ಏನು ಅಂತ ಈ ವಿಡಿಯೋದಲ್ಲಿ ನೋಡಿ ಫುಲ್ಲು ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಥಾ ಪ್ರಕಾರ ಮಾರ್ನಿಂಗ್ ರೊಟ್ಟಿನೂ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಎದ್ದು ವಾಕೆಲ್ಲ ಮುಗಿಸಿ ಹಾಗೆಯೇ ಹೆಲ್ತಿ ಡ್ರಿಂಕ್ನೂ ಕೂಡ ಕುಡಿದು ಇವತ್ತಿನ ತಿಂಡಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇನ್ನು ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅನ್ನೋದು ಎಲ್ರಿಗೂ ಗೊತ್ತು. ಹಾಗೆಯೇ ಸಂಡೇ ಚಿಕನ್ ಮಾಡಿರೋದ್ರಿಂದ ಮಂಡೇ ಇನ್ನು ನಾವು ಚಿಕನ್ ಎಲ್ಲ ತಿನ್ನೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಗ್ರೇವಿ ಎಲ್ಲ ಸ್ವಲ್ಪ ಉಳಿದಿತ್ತು ಅನ್ನೋದಕ್ಕೋಸ್ಕರ ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಸಾಂಬಾರು ಕೂಡ ತಿಳಿ ಸಾಂಬಾರು ಮಾಡಿದ್ದೆ, ಅದು ಕೂಡ ಸ್ವಲ್ಪ ಮಿಕ್ಕಿತ್ತು ಅಂತ ಅದನ್ನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಮಾಡ್ತಿದ್ದೀನಿ. ಏಕೆಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಆಲೂಗೆಡ್ಡೆ ಪಲ್ಯ ಬೇಡ ಅಂದರೆ ಈ ಆಪ್ಷನ್ಸು ಅವರಿಗೆ ಚಿಕನ್ ಗ್ರೇವಿ ಆಗಲಿ ಅಥವಾ ಬೇಳೆ ಸಾಂಬಾರು ಅಥವಾ ತಿಳಿ ಸಾಂಬಾರಾಗಲಿ ಯಾವುದಾದ್ರೂ ಒಂದು ಆಪ್ಷನ್ ಇರುತ್ತೆ. ಒಂದೇ ರೀತಿ ಪಲ್ಯ ಮಾಡಿಬಿಟ್ರೆ ಇನ್ನು ಹಿಂಸೆ ಕೊಡ್ತಾರೆ, ನನಗೆ ಇದು ಬೇಡ ಅದು ಬೇಕು ಅಂತ. ಈ ಥರ ನೆನ್ನೆ ಸಾಂಬಾರು ಏನಾದರೂ ಉಳಿದಿದ್ರೆ ಅಥವಾ ಪಲ್ಯ ಈ ಥರ ಗ್ರೇವಿಗಳು ಉಳಿದಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿಟ್ಟಿದ್ರೆ ಮೂರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಅವ್ರು ತಿನ್ಕೊಬಿಡ್ತಾರೆ. ಹಾಗಾಗಿ ಸ್ವಲ್ಪ ಅದನ್ನು ಕೂಡ ಬಿಸಿ ಮಾಡಿಡ್ತಾ ಇದ್ದೀನಿ. ಇನ್ನು ಇವತ್ತಿನ ತಿಂಡಿಗೆ ಆಲೂಗೆಡ್ಡೆ ಪಲ್ಯನ ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆಯೇ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅನ್ನೋರಿಗೆ ಆಲ್ರೆಡಿ ಆಲ್ಮೋಸ್ಟ್ ನಾನು ಬೇರೆ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ. ಅದರಲ್ಲಿ ರೆಸಿಪೀಸ್ ಕೂಡ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸು ರೆಸಿಪಿಗಳು ತಿಳಿಸ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋ ಹಾಗೆಯೇ ಆಲೂಗೆಡ್ಡೆ ಪಲ್ಯ ಸಿಂಪಲ್ಲಾಗಿ ಆರಾಮಾಗಿ ನೀಟಾಗಿ ಮಾಡ್ಕೋಬೋದು, ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು. ಅದನ್ನು ನಾನು ಕೂಡ ಮಾಡ್ತಾಯಿದ್ದೀನಿ. ಮುಂಚೆನೇ ಕುಕ್ಕರಲ್ಲಿ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡು ಆಮೇಲೆ ಅದನ್ನು ಆಲೂಗೆಡ್ಡೆನ ಬೆಂದಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇನ್ನು ಮಾಮೂಲಿ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿಕೊಂಡು ಪಲ್ಯನ ಆರಾಮಾಗಿ ಮಾಡ್ಕೋಬೋದು. ಪ್ರತಿಯೊಬ್ಬರಿಗೂ ಇದು ಗೊತ್ತಿರೋ ಹಾಗೆಯೇ ಎಲ್ಲನೂ ವಿವರಿಸಿ ಹೇಳಬೇಕು ಅನ್ನೋ ಅಂಥದ್ದು ಏನಿಲ್ಲ. ಸಿಂಪಲ್ ರೆಸಿಪಿಗಳು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಈ ರೆಸಿಪಿನ ಹೇಳ್ತಾ ಇಲ್ಲ ಅಷ್ಟೇ. ಆಯಿಲ್ನ ಹಾಕ್ಕೊಂಡು ದೋಸೆನ ಮಾಡ್ಕೊಬಿಡಿ ಅಥವಾ ತುಪ್ಪನ ಆ್ಯಡ್ ಮಾಡಿಕೊಂಡು ದೋಸೆನ ಮಾಡ್ಕೊಬಿಡಿ. ಹಾಗೆಯೇ ದೋಸೆ ಕಲ್ಲಿಗೆ ಸ್ವಲ್ಪ ನೀರನ್ನ ಹಾಕಿ ಅದಾದಮೇಲೆ ದೋಸೆನ ನಿಮಗೆ ಎಷ್ಟು ದೋಸೆ ಬೇಕು, 1 ಅಥವಾ 2 ದೋಸೆ ಹಾಕ್ಕೊಳ್ಳಿ ಸಾಕು. ಅದರಿಂದ ಜಾಸ್ತಿ ದೋಸೆನ ತಿನ್ನೋದು ಬೇಡ. ಹಾಗೆಯೇ ಪಲ್ಯ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪಲ್ಯಕ್ಕೆ ಸ್ವಲ್ಪ ಆಯಿಲ್ನ ಕಮ್ಮಿ ಹಾಕ್ಕೊಂಡು ಪಲ್ಯನ ಜಾಸ್ತಿ ಮಾಡಿಕೊಡಿ ಅಷ್ಟೇ. ಪಲ್ಯಕ್ಕೆ ಆಯಿಲು ಅಥವಾ ತುಪ್ಪನ ಕಮ್ಮಿ ಹಾಕ್ಕೊಡಿ, ಜಾಸ್ತಿ ಹಾಕ್ಕೊಬಿಡಿ. ಏಕೆಂದರೆ ಪಲ್ಯನ ನಾವು ಕ್ವಾಂಟಿಟಿ ಜಾಸ್ತಿ ತೊಗೊಳೋದ್ರಿಂದ ಪಲ್ಯದಲ್ಲೇ ಆಯಿಲ್ ಅಂಶ ಅಥವಾ ತುಪ್ಪಿನಂಶ ಜಾಸ್ತಿ ಇದ್ದರೆ ಅದು ಕೂಡ ನಮಗೆ ಡಿಮೆರಿಟ್ಸ್ ಆಗುತ್ತೆ, ನಮ್ಮ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಪಲ್ಯದಲ್ಲೇ ಆಯಿಲ್ ಅಂಶ ಕಮ್ಮಿ ಇದ್ದರೆ ನಾವು ಎಷ್ಟು ಪಲ್ಯ ತಿಂದ್ರೂ ಅಷ್ಟು ಎಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಆಲೂಗೆಡ್ಡೆನೂ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಆಲೂಗೆಡ್ಡೆನ ತುಂಬ ಜನ ಯೂಸ್ ಮಾಡ್ತಿದ್ದೀರಾ, ಅತಿಯಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ಟಾಪ್ ಮಾಡಿ. ಅಪರೂಪಕ್ಕೊಂದ್ಸಲ, ವಾರಕ್ಕೊಂದ್ಸಲನಾದರೂ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ಳಿ ಅಷ್ಟೇ. ಡೈಲಿ ಮಾಡ್ಕೊಳ್ಳೋದು ಅಥವಾ ವಾರಕ್ಕೆ 3 ಟೈಮ್ಸು ತರಕಾರಿಲಿ ಪ್ರತಿಯೊಂದರಲ್ಲೂ ಆಲೂಗೆಡ್ಡೆನ ಆ್ಯಡ್ ಮಾಡೋದು. ಜಾಸ್ತಿ ಆಲೂಗೆಡ್ಡೆನೇ ತಿಂತೀನಿ ಅನ್ನೋರಿಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಆಲೂಗೆಡ್ಡೆನ ಜಾಸ್ತಿ ಯೂಸ್ ಮಾಡಿಬಿಡಿ, ಇದರಿಂದನೂ ಕೂಡ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇನ್ನು ಮಾಮೂಲಿಯಂತೆ ದೋಸೆಯನ್ನು ಕೂಡ ಹಾಕ್ಕೊಂಡು ಇನ್ನು ತರಕಾರಿ ಎಲ್ಲ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ಇನ್ನು ಪಲ್ಯಕ್ಕೆ ರೆಡಿ ಮಾಡಿಕೊಂಡ್ರೆ ಆಯಿತು. ಇದಿಷ್ಟು ನನ್ನ ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ. ಯಾಕೆಂದರೆ ಜಾಸ್ತಿ ನಾನು ವೆಯ್ಟ್ ಲಾಸ್ ರೆಸಿಪಿ ಬಗ್ಗೆ ಇವತ್ತು ಹೇಳ್ತಾ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತು ಯಾಕೆ ಹೇಳ್ತಾ ಇಲ್ಲ ಅಂದರೆ ಡೈಲಿ ನಾನು ಹೇಳೋ ಅಂಥದ್ದು ಅದೇ ಇರುತ್ತೆ, ಎಕ್ಸ್ಟ್ರಾ ಏನೂ ಇರಲ್ಲ. ವೆಯ್ಟ್ ಲಾಸ್ ಬಗ್ಗೆ ಎಕ್ಸ್ಟ್ರಾ ಏನು ಹೇಳಲಿ ನಾನು, ಡೈಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಈ ವೆಯ್ಟ್ ಲಾಸ್ ರೆಸಿಪಿ ಬಗ್ಗೆನೇ, ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ, ಮೋಟಿವೇಶನ್ ವಿಡಿಯೋ ಬಗ್ಗೆ ಆಲ್ಮೋಸ್ಟ್ ಇಲ್ಲಿವರೆಗೂ ಒಂದು 20 ವೀಡಿಯೋಸ್ನೇ ಮಾಡಿ ಹಾಕಿದ್ದೀನಿ. ಅದನ್ನೇ ನೀವು ಪುನಃ ನೋಡಿಕೊಂಡ್ರೆ ಮೋಟಿವೇಶನ್ ಸಿಗುತ್ತೆ ಅಂತ ಅನ್ಕೋತೀನಿ. ಹಾಗೆಯೇ ಸ್ವಲ್ಪ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ಹೆಲ್ತಿ ಕ್ರೀಮ್ ಬಗ್ಗೆ, ಹಾಗೆಯೇ ಬ್ಯೂಟಿ ಟಿಪ್ಸ್ ಬಗ್ಗೆ, ನಾನು ಯಾವ ಫೇಸ್ಗೆ ಕ್ರೀಮ್ನ ಯೂಸ್ ಮಾಡ್ತೀನಿ, ಫೇಸ್ ವಾಶ್ ಯಾವ್ದನ್ನ ಯೂಸ್ ಮಾಡ್ತೀನಿ, ಹಾಗೆಯೇ ಪಿಂಪಲ್ ಆದರೆ ಪಿಂಪಲ್ ಮಾರ್ಕ್ ಹೋಗೋ ಥರ, ಪಿಂಪಲ್ ಆಗೋದು ಸಹಜ ಪ್ರತಿಯೊಬ್ಬರಿಗೂ ಈ ಏಜಲ್ಲಿ, ಟೀನೇಜಲ್ಲಿ ಅಥವಾ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಈ ರೀತಿ ಪಿಂಪಲ್ಸು ಕಾಮನಾಗಿ ಆಯಿಲ್ ಫುಡ್, ಜಂಕ್ ಫುಡ್ ತಿನ್ನೋದ್ರಿಂದ ಪಿಂಪಲ್ಸ್ ಆಗೋದು ಸಹಜ. ಪಿಂಪಲ್ಸ್ ಆದಮೇಲೆ ಆ ಪಿಂಪಲ್ ಕಲೆ ಉಳಿದ ಹಾಗೆ ಯಾವ ರೀತಿ ಕ್ರೀಮ್ನ ಯೂಸ್ ಮಾಡಬೇಕು, ಯಾವ ಕ್ರೀಮ್ನ ಯೂಸ್ ಮಾಡಬೇಕು, ಹಾಗೆಯೇ ಸ್ಕಿನ್ ಗ್ಲೋ ಆಗಿರೋಕ್ಕೆ, ಹೆಲ್ದಿ ಆಗಿರೋಕ್ಕೆ, ಹಾಗೆಯೇ ಗ್ಲೋ ಆಗಿ ಕಾಣೋದಕ್ಕೆ, ಸ್ವಲ್ಪ ವೈಟ್ನಿಂಗ್ ಸ್ಕಿನ್ ಬರೋದಕ್ಕೆ ಯಾವ ಕ್ರೀಮ್ನ ನೀಟಾಗಿ ಯೂಸ್ ಮಾಡಬೇಕು, ಹಾಗೆಯೇ ಕೈ ಟ್ಯಾನ್ ಆದರೆ ಕತ್ತತ್ರ, ಕುತ್ತಿಗೆ ಭಾಗದ ಹತ್ರ, ಹಾಗೆಯೇ ಕೈ ಹತ್ರ ಟ್ಯಾನ್ ಆದರೆ, ನಮ್ಮ ಕೈ ಟ್ಯಾನ್ ಆದರೆ ಅದಕ್ಕೆ ಟ್ಯಾನ್ ರಿಮೂವ್ ಮಾಡೋಕ್ಕೆ ಯಾವ ಬಾಡಿ ಲೋಷನ್ ಬೆಸ್ಟ್ ರೆಮಿಡಿ, ಯಾವ ಬಾಡಿ ಲೋಷನ್ ಬೆಸ್ಟು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹೈಪ್ ಅಂತ ಬಟನ್ ಬರುತ್ತೆ, ನೀವು ಲೈಕ್ ಕೊಟ್ಟ ತಕ್ಷಣ ಹೈಪ್ ಅಂತ ಬರುತ್ತೆ, ಆ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಅದರಿಂದ ನನಗೆ ಪಾಯಿಂಟ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾನೆಸ್ಟಾಗಿ ರಿವ್ಯೂನ ಕೊಟ್ಟರೆ ನಿಜವಾಗ್ಲೂ ವ್ಯೂಸ್ ಬರಲ್ಲ. ನಿಜ, ನನಗೂ ಹಾಗೆ ಅನ್ನಿಸ್ತಿದೆ. ಫೇಕಾಗೆಲ್ಲ ರಿವ್ಯೂ ಕೊಡ್ತಾರಲ್ಲ ಅಂಥವು ನೋಡಿ ತುಂಬಾ ವ್ಯೂಸ್ ಬರುತ್ತೆ. ಬಟ್ ಹಾನೆಸ್ಟಾಗಿ ಲೈವ್ ಆಗಿ ನಾನು ಎಷ್ಟು ಕ್ರೀಮ್ ಖಾಲಿಯಾಗಿದೆ, ಆಲ್ಮೋಸ್ಟ್ 3-4 ಕ್ರೀಮ್ನ ಖಾಲಿ ಮಾಡಿ ಇದು 5ನೇ ಕ್ರೀಮ್ ಆಯಿತಾ ನಾನು ಯೂಸ್ ಮಾಡ್ತಾ ಇರೋದು. ಇಲ್ಲ ಅಂದರೂ 1 ಇಯರ್ ಅಥವಾ 1.5 ಇಯರಿಂದನೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಕ್ರೀಮು. ಆದರೆ ಅದನ್ನು ನಾನು ಹಾನೆಸ್ಟಾಗಿ ಹೇಳ್ತೀನಿ ಅಂದರೆ ಬಟ್ ಯಾರು ನಂಬಲ್ಲ. ಅದೇ ಫೇಕಾಗಿ ಅಥವಾ ಪ್ರಮೋಷನ್ಸ್ ವಿಡಿಯೋ ಆಗಿ ಕೊಲಬ್ರೇಷನ್ ಎಲ್ಲ ತಗೋತಾರೆ ನೋಡಿ, ಅಂಥವರೆಲ್ಲ ಹೇಳ್ತಾರಲ್ಲ, ತುಂಬ ಅವರಿಗೆಲ್ಲ ವ್ಯೂಸು ಹಾಗೆಯೇ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇರ್ತಾರೆ. ಅವರೆಲ್ಲ ಯಾವುದೇ ಒಂದು ಕ್ರೀಮ್ ತೋರಿಸ್ಲಿ, ಬಟ್ ಅವ್ರಿಗೆ ಆಲ್ರೆಡಿ ಅವ್ರು ಕಮಿಟ್ ಆಗಿಬಿಟ್ಟಿರ್ತಾರೆ ಕೊಲಬ್ರೇಷನ್ ಪ್ರಮೋಷನಿಂದ. ಯಾವ ಕ್ರೀಮ್ ತೋರಿಸ್ಲಿ ಅದೇ ಬೆಸ್ಟು ಅಂತ ಅನ್ಕೋತಾರೆ. ಬಟ್ ನಾವು ಹಾನೆಸ್ಟಾಗಿ ರಿವ್ಯೂ ಕೊಡ್ತೀವಲ್ವ, ಅದನ್ನು ಅವರು ಬೆಸ್ಟ್ ಅಂತ ಅಂದ್ಕೊಳ್ಳಲ್ಲ. ಏನೋ ಹೇಳ್ತಿರ್ಬೋದು ಅಂತ ಅನ್ಕೋತಾರೆ ಅಂತ ಅನಿಸುತ್ತೆ. ಬಟ್ ನೀವು ನಂಬಿ ಬಿಡಿ, ನನಗಂತೂ ಇದು ಹಾನೆಸ್ಟ್ ರಿವ್ಯೂನ ಕೊಡ್ತಾ ಇದ್ದೀನಿ. ನಾನು ತುಂಬಾ ಹಾನೆಸ್ಟಾಗಿ ಟ್ರಸ್ಟಾಗಿ ಸತ್ಯವಾಗಿ ನಾನು ಈ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಕ್ರೀಮು. ನೀವು ಒಂದು ಮಂತ್ ಅಥವಾ 2 ಮಂತ್ಸ್ ಯೂಸ್ ಮಾಡಿ ನೋಡಿ, ಅದ್ರ ಬಗ್ಗೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಕಾಮನಾಗಿ ಎಲ್ಲರೂ ಯೂಸ್ ಮಾಡೋವಂತಹ ಕ್ರೀಮೇನೆ, ಅಷ್ಟು ಚೆನ್ನಾಗಿದೆ ಕ್ರೀಮು. ಬಟ್ ನೀವು ಈ ಕ್ರೀಮ್ನ ಎಲ್ಲ ನೋಡಿ ಆಮೇಲೆ ನನಗೆ ಕಮೆಂಟ್ ಹಾಕಿ, 1 ಮಂತ್ ಯೂಸ್ ಮಾಡಿದ ಮೇಲೆ ಕಮೆಂಟ್ ಹಾಕಿ. ಅಷ್ಟು ಗ್ಲೋ ಆಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ಮೇಯ್ನಾಗಿ ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಟ್ಯಾನ್ ರಿಮೂವ್ ಆಗುತ್ತೆ, ಅದು ಮೇಯ್ನ್ ಪಾಯಿಂಟ್. ಹಾಗೆಯೇ ಈ ಡ್ರೆಸ್ನ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು, ಗ್ರೀನ್ ಕಲರ್ ಡ್ರೆಸ್ಸು. ತುಂಬಾ ಚೆನ್ನಾಗಿದೆ ಡ್ರೆಸ್ಸು, ನನಗಂತೂ ತುಂಬಾ ಇಷ್ಟ ಆಯಿತು. ಇದರ ಡಿಸೈನ್ಸು, ಬಾರ್ಡರ್ ನೋಡಿ ತುಂಬಾ ಚೆನ್ನಾಗಿದೆ. ಹ್ಯಾಂಡ್ ಬಾರ್ಡರ್ ಬಂದು, ಹಾಗೆಯೇ ವೇಲ್ ಕೂಡ ಸೈಡಲ್ಲೆಲ್ಲ ವರ್ಕ್ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡ್ರೆಸ್ ಹಾಕ್ಕೊಂಡೇ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಇದನ್ನು ತೊಗೊಂಡು ನಾನು 6 ಮಂತ್ ಆಯಿತು ಅಂತ ಅನಿಸುತ್ತೆ. ಒಂದು 2-3 ಟೈಮ್ಸ್ ವಾಶ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೊಳ್ಳಿ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೈ ಮಾಡ್ಕೊಳ್ಳೋದಾದರೆ ಮಾಡ್ಕೋಬಹುದು. ಇನ್ನು ಈ ಕ್ರೀಮ್ ಬಗ್ಗೆ ಹೇಳ್ತೀನಿ. ಈ ಕ್ರೀಮ್ ಬಂದು ಸನ್ಸ್ಕ್ರೀನ್ ಕ್ರೀಮ್ ಆಯಿತಾ. UV ಗಾರ್ಡ್ 5O+ ಅಂತ ಇರುತ್ತೆ. ಮ್ಯಾಟ್ ಫಿನಿಶ್ ಇರುತ್ತೆ ಸನ್ಸ್ಕ್ರೀನ್. ಓಕೆನಾ. ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿದರೆ ನೀವು ಯಾವುದೇ ರೀತಿ ಫೌಂಡೇಶನ್ ಹಾಕೋಬೇಕು ಅಥವಾ ಪೌಡರ್ ಹಾಕೋಬೇಕು ಈ ರೀತಿ ಏನೂ ಇಲ್ಲ. ಇದು ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. SPF 50 ಇದೆ. ಇದು ಆಲ್ಮೋಸ್ಟ್ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ ಅಂತ ಕೊಟ್ಟಿದ್ದಾರೆ. ಬೇಡ ಡ್ರೈ ಸ್ಕಿನ್ ಅವರಿಗೆ ಇದು ಸೂಟ್ ಆಗಲ್ಲ ಅಂತ ಅನ್ಕೋತೀನಿ. ಆಯಿಲಿ ಸ್ಕಿನ್ ಇರೋರು ಅಥವಾ ನಾರ್ಮಲ್ ಸ್ಕಿನ್ ಇರೋರು ಆರಾಮಾಗಿ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಕ್ರೀಮು. ಈ ಕ್ರೀಮ್ ಹಾಕುವಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅದಲ್ಲದೆ ಫೇಸಲ್ಲಿ ಇದು ಹಾಕಿ ಒಂದು 5 ಮಿನಿಟ್ಸ್ಗೆ ಫೇಸಲ್ಲಿ ಗ್ಲೋ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಗ್ಲೋನೆಸ್ ಇದೆ, ನೀವು ನೋಡ್ತಿರ್ಬೋದು. ನಾನು ಕೂಡ ಇದನ್ನು ಫೇಸ್ಗೆ ಹಾಕಿ ಅಪ್ಲೈ ಮಾಡಿದ್ದೀನಿ. ಮುಂಚೆ ನಾನು ಯಾವ ಕ್ರೀಮ್ನು ಯೂಸ್ ಮಾಡಿಲ್ಲ. ಈ ವಿಡಿಯೋ ಮಾಡುವಾಗ ಈ ಕ್ರೀಮ್ನ ಹಾಕ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸಂಜೆ ಟೈಮು, ನಾನು ಆಲ್ಮೋಸ್ಟು ನಿನ್ನೆ ಸಂಜೆ 6 o'clock ಆಗಿತ್ತು, ಆವಾಗ ಈ ಕ್ರೀಮ್ನ ಹಾಕ್ಕೊಂಡು ವಿಡಿಯೋನ ಮಾಡಿರೋದಾಯ್ತಾ. ಫೇಸು ಸ್ವಲ್ಪ ನಿಮಗೆ ಅಷ್ಟು ಬ್ರೈಟ್ನೆಸ್ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ. 6 o'clock ಆಗಿತ್ತು, ಹಾಗಾಗಿ ಫೇಸಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಇಲ್ಲ, ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇರ್ಬೋದೇನೋ. ಬಟ್ ಈ ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೀನಿ ಕೂಡ, ಫೇಸ್ಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಒಂದು ಐಲೈನರ್ ಹಾಕ್ಕೊಂಡಿದ್ದೀನಿ ಫೇಸ್ಗೆ. ಅದು ಬಿಟ್ಟರೆ ಒಂದು ಲಿಪ್ ಬಾಮ್ ಕೂಡ ಯೂಸ್ ಮಾಡಿಲ್ಲ. ನನ್ನ ಫೇಸು ಇರೋ ಫೇಸ್ನ ನಾನು ಹಾನೆಸ್ಟಾಗಿ ನಾನು ತೋರಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಯಾವುದೇ ರೀತಿ ಫಿಲ್ಟರ್ ವಿಡಿಯೋ ಕೂಡ ಆಗಿಲ್ಲ ಇದು, ಯಾವುದೇ ರೀತಿ ಫಿಲ್ಟರ್ ಕೂಡ ಹಾಕಿಲ್ಲ. ಹಾಗೆಯೇ ಬೇರೆ ರೀತಿ ಫಿಲ್ಟರ್ ಹಾಕ್ಕೊಂಡು, ಬೇರೆ ಫಿಲ್ಟರ್ ಹಾಕ್ಕೊಂಡು ನನ್ನ ಫೇಸ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಆ ರೀತಿನೂ ನಾನು ಟ್ರೈ ಮಾಡಿಲ್ಲ. ನನ್ನ ಫೋನಲ್ಲಿ ಹೇಗಿದೆ ಅದೇ ರೀತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರೋದು. ನೀವು ನೋಡ್ತಾ ಇರ್ಬೋದು, ನನ್ನ ಮುಖದಲ್ಲಿರೋವಂಥ ಪಿಂಪಲ್ ಮಾರ್ಕು ಕೂಡ, ಲೈಟಾಗಿರೋ ಪಿಂಪಲ್ ಮಾರ್ಕ್ ಕೂಡ ಕಾಣ್ತಾ ಇದೆ. ಪಿಂಪಲ್ ನನಗೂ ಕೂಡ ಎಲ್ಲರ ಥರನೇ ಕಾಮನ್ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಕಾಮನಾಗಿ ಪಿಂಪಲ್ ಆಗ್ತಾನೇ ಇರುತ್ತೆ. ಬಟ್ ಪಿಂಪಲ್ ಮಾರ್ಕ್ ಉಳಿದೇ ಇರೋ ಥರ ನಾನು ಬೇರೆ ಕ್ರೀಮ್ನ ಯೂಸ್ ಮಾಡ್ತೀನಿ. ಪಿಂಪಲ್ ಆಗಿರೋ ಕಡೆ ಆ ಕ್ರೀಮ್ನ ಹಚ್ಚಿದರೆ ಆ ಮಾರ್ಕ್ ಕೂಡ ಹೋಗುತ್ತೆ. ಹಾಗೆಯೇ ಪಿಂಪಲ್ ಆದಾಗ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತೀವಿ ಅಂದರೆ ಪಿಂಪಲ್ನ ಚಿವುಡ್ತೀವಿ. ಹಾಗೆಯೇ ಪದೇ ಪದೇ ಆ ಪಿಂಪಲ್ನ ಮುಟ್ತಾ ಇರ್ತೀವಿ. ಏನೋ ಫೇಸ್ ಮೇಲೆ ಅದು ಕೂತಿದೆ ಅಂತ ಅನ್ಸುತ್ತೆ ನಮಗೆ. ಅದನ್ನು ಫೇಸ್ ಮೇಲೆ ಅದು ಕೂತಿದೆ ಅಂದಾಗ ಆ ಕೈ ಅಲ್ಲಿಗೆ ಹೋಗುತ್ತೆ. ಪಿಂಪಲ್ ಮೇಲೇ ಚಿವುಟೋದು ಅಥವಾ ಮುಟ್ಟೋದು ಈ ರೀತಿ ಮಾಡೋದ್ರಿಂದನೇ ನಮ್ಮ ಫೇಸಲ್ಲಿ ಆ ಕಲೆ ಉಳಿಯೋದು. ನಾನು ಮುಂಚೆ ಅದೇ ರೀತಿ ಮಾಡ್ತಿದ್ದೆ, ಬಟ್ ಇವಾಗ ಆ ರೀತಿ ಮಾಡ್ತಾ ಇಲ್ಲ. ಆ ಪಿಂಪಲ್ ಆಗ್ತಿದ್ದಾಗೆ ಆ ಕ್ರೀಮ್ನ ಯೂಸ್ ಮಾಡಿ ಪಿಂಪಲ್ ಮೇಲೆ ಆ ಕ್ರೀಮ್ನ ಅಪ್ಲೈ ಮಾಡಿದರೆ ಸಾಕು. ನೈಟ್ ಅಪ್ಲೈ ಮಾಡಿದರೆ ಬೆಳಗ್ಗೆ ಹೊತ್ತಿಗೆ ಆ ಪಿಂಪಲ್ ರೆಡ್ಡಿಶ್ ಆಗಿ ನೋವಾಗಿರುತ್ತಲ್ಲ, ಅಷ್ಟು ದಪ್ಪ ಆಗಿರುತ್ತಲ್ಲ, ಅದೆಲ್ಲ ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸ್ವಲ್ಪ ಬಾಡಿರುತ್ತಲ್ಲ ಆ ರೀತಿ ಆಗಿರುತ್ತೆ. ಇನ್ನು ಆಲ್ಮೋಸ್ಟ್ ನೆಕ್ಸ್ಟ್ ಡೇಗೆಲ್ಲ ಆ ಪಿಂಪಲ್ ಕೂಡ ಹೋಗುತ್ತೆ. ಇನ್ನು ಕಲೆ ಕೂಡ 1 ವೀಕ್ ಅಷ್ಟೇ, ಅದ್ರ ಮೇಲೆ ಆ ಕಲೆ ಇರಲ್ಲ, ಹಾಗೆಯೇ ಹೊರಟೋಗುತ್ತೆ. ಅಷ್ಟು ಚೆನ್ನಾಗಿದೆ ಆ ಕ್ರೀಮು. ಅದು ಬೇಕು. ಆ ಕ್ರೀಮ್ ಬಗ್ಗೆ ಹೇಳಬೇಕು ಅಂದರೆ
ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏಕೆಂದರೆ ಆ ಕ್ರೀಮ್ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋ ಅಂಥದ್ದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಹಾಗೆಯೇ ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕು ಅನ್ನೋದು ಇಲ್ಲ. ಎಲ್ಲಿ ಪಿಂಪಲ್ ಆಗಿದೆ ಆ ಪಿಂಪಲ್ ಮೇಲೆ ಮಾತ್ರ ಸ್ವಲ್ಪ ಅಪ್ಲೈ ಮಾಡಿದರೆ, ಒಂದು ಬಟ್ ಇಡ್ತೀವಲ್ಲ ಆ ರೀತಿ ಸ್ವಲ್ಪ ಆ ಪಿಂಪಲ್ ಮೇಲೆ ಅಪ್ಲೈ ಮಾಡಿದರೆ ಸಾಕು, ಪಿಂಪಲ್ ಮಾರ್ಕ್ ಕೂಡ ಹೋಗುತ್ತೆ. ಇನ್ನು ಆಚೆ ಈಚೆ ಇರೋದೆಲ್ಲ ಮಚ್ಚೆ ಆಯಿತಾ, ನನಗೆ ಬ್ಲಾಕ್ ಮಚ್ಚೆಗಳಿದ್ದಾವೆ, ಅದಕ್ಕೆ ಕಾಣಿಸುತ್ತೆ ಅಷ್ಟೇ, ಪಿಂಪಲ್ ಮಾರ್ಕ್ ಅಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಮೂಗು ಮೇಲೆ ಹಾಗೆಯೇ ಈ ಕಡೆ ಕೆನ್ನೆಲ್ ಸೈಡಲ್ಲೆಲ್ಲ ಇರೋದು ಸಣ್ಣ ಸಣ್ಣ ಮಚ್ಚೆಗಳಿದ್ದಾವೆ, ಬ್ಲಾಕ್ ಮಚ್ಚೆಗಳಿದ್ದಾವೆ ಅಷ್ಟೇ. ಇನ್ನು ಈ ಕ್ರೀಮ್ ಬಂದು ಹೇಳಿದ್ದೀನಿ, ಸನ್ಸ್ಕ್ರೀನ್ ಕ್ರೀಮು. ನಿಮಗೆ ಇದನ್ನು ಫುಲ್ ವಿಡಿಯೋ ಕೂಡ ಮಾಡಿ ತೋರಿಸಿದ್ದೀನಿ, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಹಾಗೆಯೇ ನಾನು ಎಷ್ಟು ಕ್ರೀಮ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ, ನಿಮಗೆ ನೋಡ್ತಿರ್ಬೋದು. ಆಲ್ಮೋಸ್ಟ್ 3-4 ಕ್ರೀಮ್ ಯೂಸ್ ಮಾಡಿ ಇದು 5ನೇ ಕ್ರೀಮ್ಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಈ ಕ್ರೀಮು, ಯೂಸ್ ಮಾಡಿ. ನೀವು 1 ಮಂತ್ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ ಕ್ರೀಮು. ಮಾರ್ನಿಂಗ್ ಎದ್ದು ನೀವು ಮುಖ ತೊಳೆದು ಈ ಕ್ರೀಮ್ನ ಅಪ್ಲೈ ಮಾಡಿ, ಒಂದು ಐಲೈನರ್ ಅಥವಾ ಸ್ಟಿಕ್ಕರ್ ಇಟ್ಕೊಂಡು ಒಂದು ಲಿಪ್ ಬಾಮ್ನ ಯೂಸ್ ಮಾಡಿ ಸಾಕು. ಅದ್ರ ಮೇಲೆ ಇನ್ಯಾವುದೇ ಫೌಂಡೇಶನ್ ಕ್ರೀಮ್ನ ಡೈಲಿ ಯೂಸ್ ಮಾಡೋಕೆ ಹೋಗ್ಬೇಡಿ ಪ್ಲೀಸ್, ಹೇಳ್ತೀನಿ. ಫೌಂಡೇಶನ್ ಕ್ರೀಮ್ನ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಫೇಸು ಹಾಳಾಗುತ್ತೆ. ನಮ್ಮ ಫೇಸಲ್ಲಿರೋಂಥ ಪೋರ್ಸ್ ಇರುತ್ತೆಯಲ್ಲ, ಅದರಲ್ಲೆಲ್ಲ ಕೆಮಿಕಲ್ ಫೌಂಡೇಶನ್ ಹೋಗಿ ಕೂತ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಆಲ್ಮೋಸ್ಟ್ ಹಾಳಾಗುತ್ತೆ, 90% ಹಾಳಾಗುತ್ತೆ. ಹಾಗಾಗಿ ಇದೊಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನೀವಿಲ್ಲ ನಿಮ್ಮ ಫೇಸ್ನ ಇನ್ನೂ ಚೆನ್ನಾಗಿ ಇಟ್ಕೋಬೇಕು ಅನ್ನೋರು, ನಿಮಗೆ ಸೂಟೇಬಲ್ ಆಗೋ ರೀತಿ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಮಾಯ್ಶ್ಚರೈಸರ್ ಯೂಸ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ಈ ರೀತಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಅದಾಗಿ ಒಂದು ಅರ್ಧ ಗಂಟೆ ಆದಮೇಲೆ ನೀವೇನಾದರೂ ವರ್ಕ್ ಮಾಡ್ತಿದ್ದೀರಾ, ಬಿಸಿಲಿಗೆ ಹೋಗ್ತಿದ್ದೀರಾ ಅನ್ನೋದಾದರೆ ಅರ್ಧ ಗಂಟೆ ಮುಂಚೆನೇ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಹಾಗೆಯೇ ಒಳಗಡೆನೇ ಇರಿ, ಅದಾದಮೇಲೆ ಹೊರಗಡೆ ಹೋಗ್ಬೋದು. ಆರಾಮಾಗಿ ನೀವು ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಸನ್ಸ್ಕ್ರೀನು. ಇದನ್ನು ಎಷ್ಟು ಟೈಮ್ ಯೂಸ್ ಮಾಡ್ಬೋದು ಅನ್ನೋದು ಸ್ವಲ್ಪ ಡೌಟ್ಸ್ ಇದ್ದರೆ ಇದನ್ನು ನೀವು ಬೆಳಗ್ಗೆ ಸಂಜೆ 2 ಟೈಮು ಯೂಸ್ ಮಾಡಿ. ಮಧ್ಯಾಹ್ನ ಅಥವಾ ಸಂಜೆ 5 ಗಂಟೆ ಟೈಮಲ್ಲಿ ಯೂಸ್ ಮಾಡ್ತೀನಿ. ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡ್ಕೋಬೋದು. ಅಂದರೆ ಮನೇಲೇ ಇರ್ತೀನಿ ಅನ್ನೋರು ಆರಾಮಾಗಿ ದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡಿಕೊಡಿ. ಇಲ್ಲ ನಾನು ಹೊರಗಡೆ ಹೋಗ್ತೀನಿ, ಆಲ್ಮೋಸ್ಟ್ ಬಿಸಿಲಲ್ಲೇ ಕೆಲಸ ಮಾಡ್ತೀನಿ, ಆಫೀಸ್ಗೆಲ್ಲ ಹೋಗ್ತೀನಿ ಅನ್ನೋರು 6 ಅವರ್ಸ್ಗೊಂದ್ಸಲ ಈ ಸನ್ಸ್ಕ್ರೀನ್ನ ಫೇಸ್ ವಾಶ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಯಾಕೆಂದರೆ ಟ್ಯಾನ್ ರಿಮೂವ್ ಆಗಬೇಕು ಅಂದರೆ ಈ ಸನ್ಸ್ಕ್ರೀನ್ ಬೆಸ್ಟ್ ರೆಮಿಡಿ. ಹಾಗೆಯೇ ಟ್ಯಾನ್ ಆಗಬಾರ್ದು ಅಂದ್ರೂ ಈ ಸನ್ಸ್ಕ್ರೀನ್ ಬೇಕೇ ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮನೆ ಒಳಗಿದ್ರೂ ನೀವು ಆರಾಮಾಗಿ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಚೆನ್ನಾಗಿ ಟ್ಯಾನ್ ರಿಮೂವ್ ಆಗೋದ್ರಿಂದ ನಿಮ್ಮ ಫೇಸಲ್ಲಿ ಗ್ಲೋನೆಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ತೀನಿ. ಇದೊಂದು ಬಿಟ್ಟರೆ ನಾನು ಯಾವ ಸನ್ಸ್ಕ್ರೀನು ಯೂಸ್ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು, ನಾನು 3-4 ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಅದರಲ್ಲೂ ಖಾಲಿ ಆದ್ರೂ ನಾನು ಹಾಗೇ ಬಿಡಲ್ಲ. ನಾನು ಹೇಳ್ತಿಲ್ವ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಂಥ ವಿಚಾರದಲ್ಲಿ ಸ್ವಲ್ಪ ನನ್ನ ಬಗ್ಗೆ ಅನಾವಶ್ಯಕವಾಗಿ ಖರ್ಚು ಮಾಡೋಂತಹ ಐಟಮ್ಸ್ಗಳಲ್ಲಿ ನಾನು ಸ್ವಲ್ಪ ಜಿಪ್ನುತನನ ತೋರಿಸ್ತೀನಿ ಅಂತ. ಏಕೆಂದರೆ ಈ ಕ್ರೀಮ್ ಎಲ್ಲ ಯೂಸ್ ಮಾಡಿರ್ತೀನಿ, ಹಾಗೆಯೇ ಒಳಗಡೆ ಇನ್ನೂ ಸ್ವಲ್ಪ ಕ್ರೀಮ್ ಉಳಿದಿರುತ್ತೆ. ಆಗ ನಾನು ತರಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದರೆ ಅದನ್ನು ಕತ್ರಿಲಿ ಕಟ್ ಮಾಡಿಕೊಂಡು ಉಳಿದಿರೋ ಅಂತಹ ಕ್ರೀಮ್ ಒಳಗಡೆ ಇರುತ್ತಲ್ಲ, ಅದನ್ನು ಒಂದು 2-3 ಡೇಸ್ ಯೂಸ್ ಆಗುತ್ತೆ ನನಗೆ. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, 380 ರೂಪಾಯಿ ಕೊಟ್ಟು ಈ ಕ್ರೀಮ್ನ ತೊಗೊಂಡಿರ್ತೀನಿ. ಯಾಕೆ ವೇಸ್ಟ್ ಮಾಡಬೇಕು? ಮನೇಲೇ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಕೋಬೋದಲ್ವಾ. ನಗೋರು ಹೇಗಾದರೂ ನಗಲಿ, ಏನಾದರೂ ಮಾಡ್ಕೊಳ್ಳಿ, ಬಟ್ ಬೆಸ್ಟು ಅಂದರೆ ಹಾಕದೆ ಬಿಟ್ಟು ಫೇಸ್ನ ಟ್ಯಾನ್ ಮಾಡ್ಕೊಳ್ಳೋದಕ್ಕಿಂತ ಅವ್ರು ತಂದ್ಕೊಡೋವರೆಗಾದ್ರೂ ಕಟ್ ಮಾಡಿಕೊಂಡು ಇರೋ ಕ್ರೀಮ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಸರಿ, ಸನ್ಸ್ಕ್ರೀನ್ ಬಗ್ಗೆ ಅಂತೂ ಆಯಿತು. ಫೇಸ್ಗೆ ಯಾವ ಕ್ರೀಮ್ ಬೆಸ್ಟು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡಿದರೆ ಮಾಯ್ಶ್ಚರೈಸರ್ ಜೊತೆ ಸನ್ಸ್ಕ್ರೀನ್ ಇದನ್ನು ಕೂಡ ಯೂಸ್ ಮಾಡಿ. ಆಯಿಲ್ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇರೋರಿಗೆ ಮಾತ್ರ ಪದೇ ಹೇಳ್ತಾ ಇದ್ದೀನಿ, ಡ್ರೈ ಸ್ಕಿನ್ ಅವರು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆಯೇ ಬಾಡಿ ಲೋಷನ್ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಿತ್ತು. ಕೈ ತುಂಬ ಟ್ಯಾನ್ ಆಗುತ್ತೆ, ಅದಕ್ಕೆ ನಾನು ಏನು ಮಾಡಬೇಕು ಸಿಸ್ಟರ್ ಅಂತ ನನ್ನ ಸಬ್ಸ್ಕ್ರೈಬರು, ನನ್ನ ಸಿಸ್ಟರ್ ಕೇಳಿದರೆ ಅವ್ರಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡಿ, ಇದು HA ವಿಶ್ಕೇರ್ ಅವ್ರದ್ದು HA ಲೋಷನ್. ಇದು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ನಿಜವಾಗ್ಲೂ ನಯಾಸಿಡಮೈಡ್ ಕಂಟೆಂಟ್ ಇದೆ, ಹಾಗೆಯೇ 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ಮೆಲ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಇದನ್ನು ನೈಟ್ ಯೂಸ್ ಮಾಡಿ ಮಲ್ಕೊಳ್ಳಿ, ಆಯಿತಾ. ಇನ್ನು ಮಾರನೇ ಬೆಳಗ್ಗೆಗೆ ಇನ್ನು ವಿಶ್ಕೇರ್ ಅವರ ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಂತ ಇನ್ನೊಂದಿದೆ, ಆರೆಂಜ್ ಕಲರಲ್ಲಿದೆ, ಅದನ್ನು ಕೂಡ ತೋರಿಸಿದ್ದೀನಿ. ಸ್ವಲ್ಪ ಯೆಲ್ಲೋಯಿಶಲ್ಲಿದೆ, ಅದನ್ನು ಕೂಡ ತೋರಿಸಿದ್ದೀನಿ. ಅದನ್ನು ಸನ್ಸ್ಕ್ರೀನ್ನ ಮಾರನೇ ಬೆಳಗ್ಗೆಗೆ, ನೀವು ಹೊರಗಡೆ ವರ್ಕ್ ಮಾಡ್ತೀನಿ ಅನ್ನೋರು ಮಾರನೇ ಬೆಳಗ್ಗೆಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮನೇಲೇ ಇದ್ದೀನಿ ಅನ್ನೋರು ಆರಾಮಾಗಿ ಮನೇಲೇ ಇರಿ. ಸನ್ಸ್ಕ್ರೀನ್ ಏನು ಯೂಸ್ ಮಾಡೋ ಅವಶ್ಯಕತೆ, ಕೈಗೆ ಸನ್ಸ್ಕ್ರೀನ್ನ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಬಟ್ ಹೊರಗಡೆ ಹೋಗ್ತೀನಿ ಅನ್ನೋರು ಆಲ್ಮೋಸ್ಟ್ 100% ಕೈಗೆ, ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಿ ಕೈಗೆಂತೂ ಹ್ಯಾಂಡ್ಗಳಿಗೆ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಇದು ಕೂಡ SPF 50 ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ನಿಮ್ಮ ಕೈ ಟ್ಯಾನ್ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಓಕೆನಾ. ವಿಶ್ಕೇರ್ ಅವರ ಸನ್ಸ್ಕ್ರೀನ್ ಇದು, ನಾನು ತೋರಿಸಿದ್ದೀನಿ, ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ತೋರಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ತೋರಿಸಿಲ್ಲ, ಬಟ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಕೂಡ ಖಾಲಿಯಾಗಿದೆ, ಈ ಸನ್ಸ್ಕ್ರೀನ್ ಕೂಡ ಉಳಿದಿಲ್ಲ, ನಂದು ಖಾಲಿಯಾಗಿದೆ, ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ಏನೋ ಕೈಗೆ ಬಂತು, ಅದನ್ನು ಕೂಡ
ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನನ್ನ ಫೇಸು ಮತ್ತು ನನ್ನ ಕೈನ ನೋಡ್ತಿರ್ಬೋದು. ಫೇಸ್ಗಿಂತ ನಂದು ಕೈಯೇ ವೈಟ್ ಇದೆ. ಅಬ್ಸರ್ವ್ ಮಾಡಿ ನೋಡಿ, ಫೇಸ್ಗಿಂತ ನನ್ನ ಕೈ ಕೂಡ ವೈಟ್ ಇದೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ಕ್ರೀಮು. ಯಾವುದೇ ರೀತಿ ನನ್ನ ಕೈ ಯಾವುದೇ ರೀತಿಯೂ ಟ್ಯಾನ್ ಆಗಿಲ್ಲ. ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ. ಈ ಕ್ರೀಮ್ ಸನ್ಸ್ಕ್ರೀನ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ವಿಶ್ಕೇರ್ ಅವರ AHA BHA ಬಾಡಿ ಲೋಷನ್ ಇದೆ ನೋಡಿ, ಅದರಿಂದ ನನ್ನ ಟ್ಯಾನ್ ರಿಮೂವ್ ಆಗಿದೆ. ಇದು ಯಾವುದೇ ರೀತಿ ನನಗೆ ಪ್ರಮೋಷನ್ ವಿಡಿಯೋ ಅಲ್ಲ ಆಯಿತಾ. ಸುಮ್ಮನೆ ನಾನು ಹೇಳಿ ವಿಶ್ಕೇರ್ ಅಂತಲೇ ಹೇಳ್ತಿದ್ದೀನಿ ಅಂತ ಅನ್ಕೋಬಿಡಿ. ನನಗೆ ಇಷ್ಟ ಆಗಿದ್ದು ಈ ಬಾಡಿ ಲೋಷನ್ ಅಷ್ಟೇ. ಇದು ಯಾವ ರೀತಿಲೋ ಎಲ್ಲ ತಿಳ್ಕೊಬಿಡ್ತಾರೆ ಪ್ರಮೋಷನ್ ವಿಡಿಯೋ ಏನೋ ಅದಕ್ಕೆ ಹೇಳ್ತಿದ್ದಾರೆ ಅಂತ. ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಈ ವಿಶ್ಕೇರ್ ಅವ್ರದ್ದು ನೈಟ್ ಯೂಸ್ ಮಾಡೋ ಅಂತಹ ಬಾಡಿ ಲೋಷನ್ ಇವಾಗ ತಾನೇ ತೋರಿಸ್ದೆ. ಖಾಲಿನೇ ಆಗೋಗಿದೆ. ಅದನ್ನು ಕ್ಯಾಪ್ ಓಪನ್ ಮಾಡಿ ಆ ಕಡ್ಡಿನಲ್ಲಿ ಕ್ರೀಮ್ನ ತೊಗೊಂಡು ತೋರಿಸ್ದೆ ನಿಮಗೆ. ನೀವು ನಂಬೋದು. ಅಷ್ಟು ನಾನು ಫೇಕಾಗಿ ಹೇಳಿ ಏನೂ ಗಳಿಸೋ ಅಂಥದ್ದು ಏನಿಲ್ಲ ಆಯಿತಾ. ನಾನು ಪ್ರಮೋಷನ್ ವಿಡಿಯೋ ಮಾಡಿದ್ರೆ ನಿಮಗೆ ಹೇಳಿನೇ ಟ್ರಸ್ಟಾಗಿ ನಾನು ಇದು ಪ್ರಮೋಷನ್ ವಿಡಿಯೋ, ಇದನ್ನು ಯೂಸ್ ಮಾಡಿ, ನಾನು ಯೂಸ್ ಮಾಡಿದ್ದೀನಿ, ನನಗೆ ಯೂಸ್ ಆಗಿದೆ ಅಂತ ಹೇಳಿ ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀನಿ ಆಯಿತಾ. ಇದು ಯಾವ ರೀತಿ ಪ್ರಮೋಷನ್ ವಿಡಿಯೋನೂ ಅಲ್ಲ. ನಾನು ಯೂಸ್ ಮಾಡ್ತಾ ಇರೋ ಕ್ರೀಮ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ, ಇದನ್ನು ಯೂಸ್ ಮಾಡಿ. ಬಟ್ ವಿಶ್ಕೇರ್ ಬ್ರ್ಯಾಂಡ್ ಅವ್ರಿಗೆ ಇದು ರೀಚ್ ಆಗ್ಬೋದೇನೋ. ಇವ್ರಿಗೇನು ಪ್ರಮೋಷನ್ನೇ ಕೊಟ್ಟಿಲ್ಲ. ಈ ರೀತಿ ನಮ್ಮ ಬ್ರ್ಯಾಂಡ್ನ ಯೂಸ್ ಮಾಡಿ ಹೇಳ್ತಿದ್ದಾರೆ, ಒಳ್ಳೆ ರೀತಿ ಹೇಳ್ತಿದ್ದಾರೆ ಅಂತ ಪ್ರಮೋಟ್ ಆದರೂ ಆಗ್ಬೋದೇನೋ. ಬಟ್ ಇದು ಯಾವುದೇ ರೀತಿ ನನಗೆ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಪ್ರಮೋಟ್ ವಿಡಿಯೋನ ತೊಗೊಂಡೂ ಇಲ್ಲ, ಇಲ್ಲಿವರೆಗೂ ತೊಗೊಂಡು ನಾನು ಯಾವುದೇ ರೀತಿ ಪ್ರಮೋಟ್ ವಿಡಿಯೋನ ಮಾಡ್ತಾನೂ ಇಲ್ಲ. ಇದು ನಾನು ಮಾಡ್ತಾ ಇರೋ ಕ್ರೀಮ್ ಆಗಿರೋದ್ರಿಂದ ಹಾನೆಸ್ಟಾಗಿ ರಿವ್ಯೂನ ಕೊಡ್ತಾ ಇದ್ದೀನಿ. ಸತ್ಯವಾಗಲೂ ನಾನು ಯೂಸ್ ಮಾಡ್ತಾ ಇರೋಂತಹ ಕ್ರೀಮು ಅಷ್ಟೇ. ಇದಕ್ಕಿಂತ ನಾನು ಬೇರೆ ಯಾವುದೇ ರೀತಿ ಟ್ರಸ್ಟಾಗಿ ನಾನು ನಂಬಿಸೋಕ್ಕಾಗಲ್ಲ. ಏಕೆಂದರೆ ನಿಮಗೆ ಮೋಸ ಮಾಡಿ ನಾನೇನಾದರೂ ಅಮೌಂಟ್ ಮಾಡ್ಕೋತೀನಿ ಅಂದರೆ ನನಗೆ ಅದು ಒಳ್ಳೇದಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಟ್ರಸ್ಟಾಗಿ ನಾನು ಯೂಸ್ ಮಾಡೋ ಅಂಥದ್ದನ್ನ ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮೋಷನ್ ವಿಡಿಯೋಸ್ ಬಂದರೆ ನಾನು ನಿಮಗೆ ಹೇಳಿನೇ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ನಾನು ಹೇಳಿನೇ ಯೂಸ್ ಮಾಡೋದು ಆಯಿತಾ. ಫೇಕಾಗಿ ನಾನು ಯಾವುದೇ ರಿವ್ಯೂನು ನಿಮಗೆ ಕೊಡಲ್ಲ. ನಿಜವಾಗ್ಲೂ ಯಾವುದೇ ರಿವ್ಯೂನ ಫೇಕಾಗಿದ್ದು ಕೊಡಲ್ಲ. ಇದನ್ನು ಮಾತ್ರ ನಂಬಿ. ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸನ್ಸ್ಕ್ರೀನು ಹಾಗೆಯೇ ಕೈಗೆ, ಹ್ಯಾಂಡ್ಗೆ ಬಾಡಿ ಲೋಷನ್ಸು ಇವಿಷ್ಟು ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮೇನ್ ಪಾಯಿಂಟ್ ಬೇಕಾಗಿರೋದು ಇವಿಷ್ಟು. ನಮ್ಮ ಫೇಸ್ಗೆ ಬೇಕಾದಂತಹ ಸನ್ಸ್ಕ್ರೀನು, ಹಾಗೆಯೇ ನಮ್ಮ ಕೈಗಳು ನೀಟಾಗಿರಬೇಕು. ಫೇಸ್ ಮಾತ್ರ ವೈಟಾಗಿದ್ದು ಕೈಯೆಲ್ಲ ಟ್ಯಾನ್ ಆಗಿದ್ದರೆ ನಿಜವಾಗ್ಲೂ ಅದೊಂಥರ ಅಸಹ್ಯವಾಗೇ ಕಾಣುತ್ತೆ. ಹಾಗಾಗಿ ನಮ್ಮ ಬಾಡಿನ ಕೇರ್ ಮಾಡ್ಕೋಬೇಕು ಅಂದರೆ ನಾವು ಕೈ ಉಗುರುಯಿಂದನೂ ನಾವು ನೀಟಾಗಿ ಇಟ್ಕೋಬೇಕಾಗುತ್ತೆ, ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಬಾಡಿ ಲೋಷನ್ನ ಯೂಸ್ ಮಾಡಿ, ಹಾಗೆಯೇ ಸನ್ಸ್ಕ್ರೀನ್ನ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಕ್ಕೆ ಬಂತು. ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಬೋರ್ ಕೂಡ ಆಗ್ಬೋದು. ಇದೇನಪ್ಪ ಇವರು ಈ ರೀತಿ ಕೊರಿತಿದ್ದಾರಲ್ಲ ಅಂತ ಅನ್ನಿಸ್ಬಾರ್ದಲ್ವಾ, ಬೋರ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಈ ಕ್ರೀಮು, ಯೂಸ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ತುಂಬ ಪಿಂಪಲ್ಸ್ ಆಗ್ತಿದೆ ಅಂದರೆ ಅದಕ್ಕೂ ಕೂಡ ನನಗೆ ಕ್ರೀಮ್ ಕೂಡ ಇದೆ. ನಿಮಗೆ ತುಂಬಾ ಪಿಂಪಲ್ಸ್ ಆಗ್ತಿದೆ, ಪಿಂಪಲ್ ಮಾರ್ಕ್ ಇದೆ ಅನ್ನೋದಾದರೆ ಅದಕ್ಕೆ ನನ್ನ ಹತ್ರ ಬೆಸ್ಟ್ ಕ್ರೀಮ್ ಇದೆ. ಅದನ್ನು ಬೇಕಾದ್ರೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿವ್ಯೂ ಕೂಡ ಮಾಡ್ತೀನಿ, ತೋರಿಸ್ತೀನಿ. ನನ್ನ ಕ್ರೀಮ್ ಅದು ಕೂಡ 2 ಖಾಲಿಯಾಗಿದೆ. ಅದನ್ನು ಕೂಡ ನಿಮಗೆ ತೋರಿಸಿ ನಾನು ರಿವ್ಯೂನ ಕೊಡ್ತೀನಿ. ಬೇಕು ಅಂದರೆ ನೀವು ಬೈ ಮಾಡ್ಕೋಬೋದು. ಬಟ್ ಇದು ಯಾವುದೂ ಆನ್ಲೈನಲ್ಲಿ ಸಿಗಲ್ಲ. ಬಟ್ ವಿಶ್ಕೇರ್ ಅವ್ರದ್ದು ಆನ್ಲೈನಲ್ಲಿ ಸಿಗುತ್ತೆ, ನಾಯ್ಕಾದಲ್ಲಿ ಸಿಗುತ್ತೆ. ಅದನ್ನು ಕೂಡ ನಾನು ಬೇಕಾದರೆ ವಿಶ್ಕೇರ್ ಅವ್ರದ್ದು ಪ್ರಾಡಕ್ಟ್ನ ನಾನು ಲಿಂಕ್ ಕೂಡ ಕಳಿಸಿರ್ತೀನಿ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇದರಿಂದ ನನಗೆ ಯಾವುದೇ ರೀತಿ ಪ್ರಮೋಟ್ ಆಗಲ್ಲ, ಅದನ್ನು ಕೂಡ ಹೇಳ್ಬಿಡ್ತೀನಿ. ಇಲ್ಲಾಂದರೆ ನೀವೇ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಯಾವುದ್ರಲ್ಲಿ ಅಪ್ಲೈ ಮಾಡ್ತೀರಾ ಮಾಡ್ಕೊಳ್ಳಿ. ಬಟ್ ಫ್ಲಿಪ್ಕಾರ್ಟು, ಮೀಶೋದಲ್ಲೆಲ್ಲ ಆಲ್ಮೋಸ್ಟ್ ಬೇಡ. ತೊಗೋತೀನಿ ಅಂದರೆ ಪರ್ಪಲ್ ಅಥವಾ ನೈಕಾದಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬೈ.